ಗ್ರಾಮಗಳು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಕೆಜಿ ಬೋಪಯ್ಯ. ಗ್ರಾಮಗಳು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ವಿಧಾನಸಭಾ ಮಾಜಿ ಅಧ್ಯಕ್ಷರು, ಶಾಸಕರೂ ಆಗಿದ್ದ ಕೊಂಬಾರನ ಜಿ ಬೋಪಯ್ಯ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಟ್ಟಗೇರಿ ವಲಯ ವತಿಯಿಂದ ಮೇಕೇರಿ ಗೌರಿಶಂಕರ ದೇವಾಲಯದಲ್ಲಿ ಆಯೋಜಿಸಿದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು 1500 ಹೊಸ ಸದಸ್ಯರ ಸೇರ್ಪಡೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸದೃಢ ಸಹಜವಾಗಿರಬೇಕಾದರೆ ಎಲ್ಲರೂ ಸಹಕಾರ ಅವಶ್ಯಕ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಜನಪರ ಕಾರ್ಯಕ್ರಮಗಳಿಂದಾಗಿ ಗ್ರಾಮೀಣ ಜನರು ಸದೃಢರಾಗಲು ಸಹಕಾರಿಯಾಗಿದೆ. ಕೊಡಗಿನ ಸಂಪಾಜೆಯಲ್ಲಿ ಪ್ರಾರಂಭಗೊಂಡಾಗ ನಾನೇ ಚಾಲನೆ ನೀಡಿದ್ದೆ. ಅಲ್ಲಿಂದ ಸಂಘಟನೆಯ ಜೊತೆಗೆ ನನ್ನ ಸಂಪರ್ಕ ನಿರಂತರ ಎಂದು ಮೆಲುಕು ಹಾಕಿದ ಅವರು, ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಬೇಕು. ಯೋಜನೆಯ ಬಗ್ಗೆ ಬೆಳಕು ಚೆಲ್ಲಿ ಶುಭ ಹಾರೈಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಸುಮಾರು 40 ವರ್ಷಗಳಿಂದ ನಮ್ಮೆಲ್ಲರ ಕನಸು ಏನಿತ್ತು, ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಅನ್ನೋ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಪ್ರಾರಂಭವನ್ನು ಮಾಡಿದರು. ಬಹುಶಃ ಅದೃಷ್ಟವಶಾತ್ ಕೊಡಗು ಜಿಲ್ಲೆಯಲ್ಲಿ ಅದನ್ನು ಮೊದಲಿಗೆ ಪ್ರಾರಂಭ ಸಂಪಾಜೆಯಲ್ಲಿ ಮಾಡಿದಾಗ ತಮ್ಮೆಲ್ಲರ ಆಶೀರ್ವಾದದಿಂದ ಆಗಲೂ ಕೂಡ ನಾನು ಶಾಸಕನಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಉದ್ಘಾಟನೆ ಇದನ್ನು ಕೂಡ ನಾನು ಮಾಡಿರುವಂಥದ್ದು. ಅಲ್ಲಿಂದ ಈಚೆಗೆ ನಿರಂತರವಾಗಿ ಈ ಒಂದು ಸಂಸ್ಥೆಯೊಟ್ಟಿಗೆ ನನ್ನ ಸಂಪರ್ಕ ಇತ್ತು. ಒಟ್ಟಿನಲ್ಲಿ ಜಾಗೃತ ಸಮಾಜ ಆಗಲೇಬೇಕಾಗಿದೆ. ಬಹುಶಃ ನಿಮಗೆಲ್ಲ ಗೊತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗೌರಿಶಂಕರ ದೇವಾಲಯದ ಕಾರ್ಯದರ್ಶಿ ಲೋಕೇಶ್ ಟಿವಿ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಡುಪಿ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ ಅವರು ಮಾತನಾಡಿ, ನಮ್ಮ ಕೊಡಗು ಬಹಳ ಪ್ರಸಿದ್ಧವಾದಂಥದ್ದು. ಇಲ್ಲಿಯ ಪ್ರಕೃತಿ ವಿಶೇಷ. ಬಹಳ ದೊಡ್ಡ ಮಟ್ಟದಲ್ಲಿ ಸೈನಿಕರನ್ನು ಕೊಟ್ಟ ಪ್ರದೇಶ ಕೊಡಗು ಎಂಬುದು ಒಂದು ಹೆಮ್ಮೆ. ಅಂತಹ ಒಂದು ನಾಡಿನಲ್ಲಿ ನಾವಿದ್ದೇವೆ. ನಮ್ಮ ಬದುಕಿನ ಜೊತೆಗೆ ನಮ್ಮ ಊರಿನ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳುವ ಅಗತ್ಯತೆ ಇದೆ. ಧರ್ಮದಿಂದ ಕೂಡಿದ ಪ್ರಗತಿ ಮಾತ್ರ ಶಾಶ್ವತವಾಗಿರುತ್ತದೆ. ಸ್ವಾಭಿಮಾನದ ಬದುಕನ್ನು ನಡೆಸಲು ನಾವು ಹೇಗೆ ಇರಬೇಕು, ನಮ್ಮ ಸಂಸ್ಕಾರವನ್ನು ಹೆಚ್ಚಿಸಿಕೊಳ್ಳಲು ಇಂತಹ ಪೂಜಾ ಕಾರ್ಯಕ್ರಮಗಳನ್ನು ಸಂಸ್ಥೆ ಮಾಡುತ್ತದೆ ಹಾಗೂ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಧರ್ಮದಿಂದ ಕೂಡಿರುವಂತಹ ಬದುಕು ಹೇಗಿರಬೇಕು ಅನ್ನೋದು ನಮಗೆ ಒಂದು ಒಳ್ಳೆಯ ಸಂಸ್ಕಾರ ಬೇಕಾಗತ್ತೆ. ಆ ಸಂಸ್ಕಾರವನ್ನು ಕೊಡುವುದಕ್ಕಾಗಿ ನಿಮ್ಮ ಸಂಘದಲ್ಲಿ ನೀವು 10 ಜನ ಒಟ್ಟಿಗೆ ಸೇರ್ತೀರಿ ನೋಡಿ. ಇಲ್ಲಿ ಒಂದೇ ಚಪ್ಪರದಡಿಯಲ್ಲಿ ಎಷ್ಟು ಜನ ನಾವು ಸೇರಿದ್ದೇವೆ, ಎಷ್ಟು ತಾಯಿ ಮಕ್ಕಳು ನಾವು ಸೇರಿದ್ದೇವೆ. ಇಲ್ಲಿ ಯಾರಿಗಾದ್ರೂ ಏನಾದರೂ ಭೇದ ಇದೆಯಾ? ಪ್ರತಿಯೊಬ್ಬರು ನಾವು ಪ್ರೀತಿಯಿಂದ ನಮ್ಮ ಧರ್ಮದ ಮೂಲಕ ಅಥವಾ ಸ್ವಾಭಿಮಾನದ ಬದುಕನ್ನು ಮಾಡಲಿಕ್ಕೆ ನಾವು ಹೇಗೆ ಇರಬೇಕನ್ನುವಂತಹ ಸಂಸ್ಕಾರವನ್ನು ಕೊಡುವ ಕೆಲಸ ಈ ಪೂಜಾ ಕಾರ್ಯಕ್ರಮದ ಮೂಲಕ ಮಾಡುವ ಪ್ರಯತ್ನವನ್ನು ಸಂಸ್ಥೆ ಮಾಡ್ತದೆ. ಜೊತೆಗೆ ನಾವೆಲ್ಲ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ, ನಮ್ಮ ಕೊಡಗು ಬಹಳ ದೊಡ್ಡ ಪ್ರಸಿದ್ಧವಾದಂಥದ್ದು. ಇಲ್ಲಿಯ ಸಂಸ್ಕೃತಿ ವಿಶೇಷ, ಇಲ್ಲಿಯ ಪ್ರಕೃತಿ ವಿಶೇಷ. ಇಲ್ಲಿ ನೋಡಿದರೆ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಸಂಖ್ಯೆಯ ಸೈನಿಕರನ್ನು ಕೊಟ್ಟಿರುವಂತಹ, ಅದಕ್ಕಾಗಿ ಯಾರೇ ನಮ್ಮ ರಾಜ್ಯದಲ್ಲಿ ಹೇಳಿದರೆ ಕೊಡಗು ಅಂತ ಹೇಳಿದರೆ ಒಂಥರ ಹೆಮ್ಮೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಬೆಳ್ಳಿನ ಚಂದ್ರಪ್ರಕಾಶ್ ಅವರು ಯೋಜನೆಯಲ್ಲಿ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳುವ ಬಗ್ಗೆ ತಿಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಗೌರಿಶಂಕರ ದೇವಾಲಯದ ಅಧ್ಯಕ್ಷರಾದ ಕೆ ಪೂರ್ಣಯ್ಯ, ಉಪಾಧ್ಯಕ್ಷರಾದ KR ಬೆಳ್ಳಿಯಪ್ಪ, ಮೇಕೆರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹನೀಫ್, ಸುಶೀಲ, ಪ್ರಗತಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ಧನಂಜಯ ಅಗೋಳಿಕಜೆ, ಗಣೇಶ ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಕುಮಾರ್ ಟಿಎ, ಸ್ವಾಗತ ಯುವಕ ಸಂಘದ ಅಧ್ಯಕ್ಷ ಉಮೇಶ್ ಟಿ, ಬಂಧು ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ನಳಿನಿ ಎನ್, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಭಾಗವಹಿಸಿದ್ದರು.